ಹಾಯ್ ಫ್ರೆಂಡ್ಸ್, ಈ ದಿನ ನಾವು ಒಬ್ಬ ವಿಶೇಷವಾದ ವ್ಯಕ್ತಿ ಬಗ್ಗೆ ತಿಳಿದುಕೊಳ್ಳೋಣ. ಇವರು ಕೇವಲ 115 ಸೆಕೆಂಡ್ಗಳಲ್ಲಿ ರನ್ನಿಂಗ್ ಟ್ರ್ಯಾಕ್ ಮೇಲೆ ಓಡಿ $119 ಮಿಲಿಯನ್ ಅಂದರೆ ಹೆಚ್ಚು ಕಮ್ಮಿ 900 ಕೋಟಿ ರೂಪಾಯಿಗಳನ್ನು ಸಂಪಾದನೆ ಮಾಡ್ತಾರೆ. ಅಂದರೆ ಪ್ರತಿ ಸೆಕೆಂಡ್ಗೆ ಸುಮಾರು 7.8 ಕೋಟಿ ರೂಪಾಯಿಗಳು. ಇದನ್ನು ಕೇಳಿ ಪ್ರಪಂಚದಲ್ಲಿ ಅತಿ ದೊಡ್ಡ ಧನವಂತರಾದ ಮುಖೇಶ್ ಅಂಬಾನಿ, ಬಿಲ್ ಗೇಟ್ಸ್, ಎಲಾನ್ ಮಸ್ಕ್ ಬಗ್ಗೆ ಮಾತಾಡ್ತಿದ್ದೀವಿ ಅಂತ ಅಂದುಕೊಳ್ಳಬೇಡಿ. ನಾವು ಅವರ ಬಗ್ಗೆ ಮಾತಾಡ್ತಿಲ್ಲ. ನಾವು ಮಾತಾಡ್ತಾ ಇರೋದು ಪ್ರಪಂಚದಲ್ಲೇ ಅತ್ಯಂತ ವೇಗವಾಗಿ ಓಡುವ ಉಸೇನ್ ಬೋಲ್ಟ್ ಬಗ್ಗೆ. ಉಸೇನ್ ಬೋಲ್ಟ್ ಚಿರತೆಯ ವೇಗದಲ್ಲಿ ಓಡ್ತಾರೆ. ಅವರ ಹೆಸರಲ್ಲಿ ಒಂದಲ್ಲ ಎರಡಲ್ಲ 9 ಒಲಿಂಪಿಕ್ ಗೋಲ್ಡ್ ಮೆಡಲ್ಸ್ ಇವೆ. ಇನ್ನೂ ಅವರ ಸಾಧನೆ ಬಗ್ಗೆ ಹೇಳುವ ಅವಶ್ಯಕತೆಯೇ ಇಲ್ಲ. ಇವರ ಬಗ್ಗೆ ಪೂರ್ತಿ ಪ್ರಪಂಚಕ್ಕೆ ಗೊತ್ತು. ಆದರೆ ಇವರ ಜೀವನ ಪ್ರಯಾಣ ತುಂಬ ಕಷ್ಟಕರವಾಗಿ ಸಾಗಿತ್ತು. ಈಗ $1 ಮಿಲಿಯನ್ ಅನ್ನು ಹೊಂದಿರುವ ಉಸೇನ್ ಬೋಲ್ಟ್ ಒಂದು ಕಾಲದಲ್ಲಿ ಒಂದು ಹೊತ್ತಿನ ಊಟಕ್ಕೂ ಕೂಡ ಕಷ್ಟಪಡ್ತಿದ್ರು. ಕುಡಿಯುವ ನೀರಿಗಾಗಿ ಕೂಡ ಕಷ್ಟಪಡ್ತಿದ್ರು. ಈ ವಿಡಿಯೋದಲ್ಲಿ ನಾವು ಒಬ್ಬ ಸಾಮಾನ್ಯ ವ್ಯಕ್ತಿ ಪ್ರಪಂಚದಲ್ಲೇ ಅತ್ಯಂತ ವೇಗವಾಗಿ ಓಡುವ ವ್ಯಕ್ತಿಯಾಗಿ ಹೇಗೆ ಬದಲಾದ್ರು ಅಂತ ತಿಳಿದುಕೊಳ್ಳೋಣ. ಜೀವನದಲ್ಲಿ ಸಂಕಲ್ಪ, ಆತ್ಮವಿಶ್ವಾಸ, ನಂಬಿಕೆ ಇದ್ರೆ ಏನ್ ಬೇಕಾದರೂ ಸಾಧನೆ ಮಾಡಬಹುದು ಅಂತ ಈ ವಿಡಿಯೋದಿಂದ ನಿಮಗೆ ಅರ್ಥವಾಗುತ್ತೆ. ಈಗ ಉಸೇನ್ ಬೋಲ್ಟ್ ರಿಟೈರ್ ಆಗಿದ್ರು ಕೂಡ ಅವರ ಕೀರ್ತಿ ಈಗಲೂ ಹಾಗೇ ಇದೆ. ಉಸೇನ್ ಬೋಲ್ಟ್ ಹೆಸರಿನಲ್ಲಿ ಒಲಿಂಪಿಕ್ನಲ್ಲಿ 3 ಬಾರಿ 100 ಮೀಟರ್, 200 ಮೀಟರ್, 400 ಮೀಟರ್ ರೇಸ್ನಲ್ಲಿ ಗೋಲ್ಡ್ ಮೆಡಲ್ ಗೆದ್ದ ದಾಖಲೆ ಇದೆ. ಪ್ರಪಂಚದಲ್ಲಿ ಈ ರೀತಿ ಗೆದ್ದ ಮೊಟ್ಟ ಮೊದಲ ವ್ಯಕ್ತಿ ಇವರೇ. ಈ ಗೋಲ್ಡ್ ಮೆಡಲ್ಸ್ನಿಂದ ಇವರಿಗೆ ಹಣ, ಹೆಸರು ಎಲ್ಲವೂ ಬರುತ್ತೆ. ಈ ವ್ಯಕ್ತಿ ಕೇವಲ 2 ನಿಮಿಷಗಳಲ್ಲಿ $119 ಮಿಲಿಯನ್ ಸಂಪಾದನೆ ಮಾಡ್ತಾರೆ ಅಂತ ನಮ್ಮೆಲ್ಲರಿಗೂ ಗೊತ್ತು. ಆದರೆ ಆ 2 ನಿಮಿಷಗಳಿಗಾಗಿ ಇವರು 20 ವರ್ಷಗಳ ಕಾಲ ಕಷ್ಟಪಟ್ಟಿದ್ದಾರೆ ಅಂತ ಕೇವಲ ಕೆಲವರಿಗೆ ಮಾತ್ರ ಗೊತ್ತು. ಉಸೇನ್ ಎಸ್ಟಿಲಿಯೋ ಬೋಲ್ಟ್ ಆಗಸ್ಟ್ 21, 1986ರಲ್ಲಿ ಜಮೈಕಾದ ಒಂದು ಚಿಕ್ಕ ಗ್ರಾಮವಾದ ಶೇರ್ವುಡ್ ಕಂಟೆಂಟ್ನಲ್ಲಿ ಹುಟ್ಟುತ್ತಾರೆ. ಈ ಗ್ರಾಮ ಜಮೈಕಾ ರಾಜಧಾನಿ ಕಿಂಗ್ಸ್ಟನ್ಗೆ 150 ಕಿಲೋಮೀಟರ್ ದೂರದಲ್ಲಿ ಇದೆ. ಇವರ ಗ್ರಾಮದಲ್ಲಿ ರಸ್ತೆಗಳು ಇಲ್ಲ, ಕರೆಂಟ್ ಇಲ್ಲ, ಉಳಿದ ಯಾವುದೇ ಸೌಕರ್ಯಗಳು ಇಲ್ಲ. ಇವರದು ಒಂದು ಬಡ ಕುಟುಂಬ. ಉಸೇನ್ ಬೋಲ್ಟ್ ತಂದೆ ಹೆಸರು ವೆಸ್ಲೆ ಬೋಲ್ಟ್, ತಾಯಿ ಹೆಸರು ಜೆನಿಫರ್ ಬೋಲ್ಟ್. ಇವರ ತಂದೆ ತಾಯಿ ಇಬ್ಬರೂ ಸೇರಿ ಆ ಗ್ರಾಮದಲ್ಲಿ ಒಂದು ಅಂಗಡಿಯನ್ನು ನಡೆಸ್ತಿದ್ರು. ಈ ರೀತಿ ಅವರ ಮಕ್ಕಳ ಆರ್ಥಿಕ ಸಮಸ್ಯೆಗಳನ್ನು ತೀರಿಸುತ್ತಿದ್ದರು. ಆದರೆ ಆ ಅಂಗಡಿಯಿಂದ ಬರುತ್ತಿದ್ದ ಸಂಪಾದನೆ ಪ್ರತಿದಿನ 2 ಹೊತ್ತು ಊಟಕ್ಕೆ ಸರಿ ಹೋಗ್ತಿತ್ತು. ಇವರ ಸಹೋದರ ಮತ್ತು ಸಹೋದರಿ ಕುಟುಂಬಕ್ಕೆ ಸಹಾಯ ಮಾಡಲು ಸಿಗರೇಟ್ಗಳನ್ನು ಮಾರ್ತಿದ್ರು. ಇಷ್ಟು ಕಷ್ಟಗಳಿದ್ದರೂ ಕೂಡ ಅವರ ಗೋಲನ್ನು ರೀಚ್ ಆಗೋದಕ್ಕೆ ಹಿಂಜರಿಯಲಿಲ್ಲ. ನನ್ನ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ನನ್ನ ಆತ್ಮವಿಶ್ವಾಸವನ್ನು ಕಳೆದುಕೊಂಡಿಲ್ಲ ಅಂತ ಅವರ ಆಟೋಬಯೋಗ್ರಫಿಯಲ್ಲಿ ಬರೆದಿದ್ದಾರೆ. ಇವರಿಗೆ ಚಿಕ್ಕ ವಯಸ್ಸಿನಿಂದ ಒಬ್ಬ ಆಟಗಾರ ಆಗಬೇಕು ಅಂತ ಕೋರಿಕೆ ಇತ್ತು. ಉಸೇನ್ ಬೋಲ್ಟ್ ತನ್ನ ಚಿಕ್ಕ ವಯಸ್ಸಿನಲ್ಲಿ ತನ್ನ ಸಹೋದರರು ಮತ್ತು ಫ್ರೆಂಡ್ಸ್ ಜೊತೆ ಸೇರಿ ಬೀದಿಗಳಲ್ಲಿ ಕ್ರಿಕೆಟ್ ಮತ್ತು ಫುಟ್ಬಾಲ್ ಅನ್ನು ಆಡ್ತಿದ್ರು. ನಾನು ನನ್ನ ಚಿಕ್ಕ ವಯಸ್ಸಿನಲ್ಲಿ ಆಟಗಳ ಬಗ್ಗೆ ಬಿಟ್ಟು ಬೇರೆ ಯಾವುದರ ಬಗ್ಗೆ ಯೋಚನೆ ಮಾಡ್ತಿರ್ಲಿಲ್ಲ ಅಂತ ಅವರು ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ. ಆದ್ದರಿಂದ ತನ್ನ ಆಟದಲ್ಲೇ ತನ್ನ ಫ್ಯೂಚರ್ ಇರಬೇಕು ಅಂತ ಆಸೆ ಪಟ್ಟಿರ್ತಾರೆ. ಉಸೇನ್ ಬೋಲ್ಟ್ ಚಿಕ್ಕ ವಯಸ್ಸಿನಲ್ಲಿ ಒಂದು ಸರ್ಕಾರಿ ಶಾಲೆಯಲ್ಲಿ ಓದಿಕೊಳ್ಳುತ್ತಾರೆ. ಈ ಸ್ಕೂಲ್ನಲ್ಲಿ ಮೊಟ್ಟ ಮೊದಲನೇ ಬಾರಿ ಒಂದು ರೇಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಅಲ್ಲಿ ಅವರು ಎಲ್ಲರಿಗಿಂತ ವೇಗವಾಗಿ ಓಡುತ್ತಾರೆ. 12 ವರ್ಷ ವಯಸ್ಸಿನಲ್ಲಿ ಆಟವೇ ನನ್ನ ಕೆರಿಯರ್ ಆಗಬೇಕು ಅಂತ ಆಟವನ್ನು ಆಯ್ಕೆ ಮಾಡ್ಕೊಳ್ತಾರೆ. ಆದರೆ ಯಾವ ಆಟದಲ್ಲಿ ಕೆರಿಯರನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅವರಿಗೆ ಗೊತ್ತಿರಲಿಲ್ಲ. ನಿಜ ಹೇಳಬೇಕು ಅಂದರೆ ಇವರಿಗೆ ಕ್ರಿಕೆಟ್ ಮತ್ತು ಫುಟ್ಬಾಲ್ ಅಂದರೆ ತುಂಬ ಇಷ್ಟ. ಇವರಿಗೆ ಕ್ರಿಕೆಟ್ ಅಂದರೆ ಎಷ್ಟು ಇಷ್ಟ ಅಂದರೆ ಒಂದು ವೇಳೆ ಈಗ ಇವರು ರನ್ನರ್ ಆಗಲಿಲ್ಲ ಅಂದಿದ್ರೆ ಕ್ರಿಕೆಟ್ನಲ್ಲಿ ವೇಗವಾದ ಬೌಲರ್ ಆಗ್ತಿದ್ರು. ಇವರು ಸಚಿನ್ ತೆಂಡೂಲ್ಕರ್ ಮತ್ತು ಕ್ರಿಸ್ ಗೇಲ್ಗೆ ದೊಡ್ಡ ಫ್ಯಾನ್. ಒಂದು ಬಾರಿ ಅವರ ಕ್ರಿಕೆಟ್ ಕೋಚ್ ಇವರ ರನ್ನಿಂಗ್ ಅನ್ನು ನೋಡಿ ಆಶ್ಚರ್ಯಕ್ಕೆ ಒಳಗಾಗ್ತಾರೆ. ಆಗ ಅವರ ಜೊತೆ ನೀನು ರನ್ನಿಂಗ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಈ ರೀತಿ ಕ್ರಿಕೆಟ್ ಕೋಚ್ ಕೊಟ್ಟ ಸಲಹೆ ಈಗ ಇವರನ್ನ ವೇಗವಾದ ಓಟಗಾರರನ್ನಾಗಿ ಬದಲಾಯಿಸಿ ಬಿಟ್ಟಿದೆ. ಕ್ರಿಕೆಟ್ ಕೋಚ್ ಟ್ರೈನಿಂಗ್ ತಗೋ ಅಂತ ಅದೇ ರೀತಿ ರೇಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡುವ ಅಂತ ಹೇಳ್ತಾರೆ. ಒಬ್ಬ ಒಲಿಂಪಿಕ್ ಆಟಗಾರನಾದ ಪೆಬ್ಲೋ ಮೆಕ್ನಿಲ್ ಉಸೇನ್ ಬೋಲ್ಟ್ ಟ್ಯಾಲೆಂಟ್ ಅನ್ನು ಗುರುತಿಸಿ ಅವರಿಗೆ ಕೋಚಿಂಗ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ರೀತಿ ಆಗಿನಿಂದ ಉಸೇನ್ ಬೋಲ್ಟ್ ಎಲ್ಲೂ ನಿಲ್ಲದೆ ಓಡ್ತಾನೆ ಇದ್ದಾರೆ. ಅವರ ಜೀವನ ಕೊನೆಯಾಗೋವರೆಗೂ ಓಡಬೇಕು ಅಂತ ಅಂದುಕೊಳ್ಳುತ್ತಾರೆ. ಆದರೆ ಒಂದು ಸಮಯದಲ್ಲಿ ರನ್ನಿಂಗ್ ಅನ್ನ ಕೈ ಬಿಡಬೇಕಾದಂತ ಸಮಯ ಬರುತ್ತೆ. ಒಂದು ವೇಳೆ ಇವರ ಸ್ಥಾನದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಇದನ್ನೇ ಮಾಡ್ತಿದ್ರೇನೋ. ಆದರೆ ಉಸೇನ್ ಬೋಲ್ಟ್
ಚರಿತ್ರೆ ಸೃಷ್ಟಿ ಮಾಡಲು ಬಂದಿದ್ದಾರೆ. ಆದ್ದರಿಂದ ಇವರು ರನ್ನಿಂಗ್ ಅನ್ನ ಕೈ ಬಿಡಲಿಲ್ಲ. ಉಸೇನ್ ಬೋಲ್ಟ್ 2001ರಲ್ಲಿ ಮೊದಲನೇ ಬಾರಿ ಹೈಸ್ಕೂಲ್ ಚಾಂಪಿಯನ್ಶಿಪ್ನಲ್ಲಿ ಗೆಲ್ತಾರೆ. ಆಗ 200 ಮೀಟರ್ ಓಟವನ್ನ ಕೇವಲ 22 ಸೆಕೆಂಡ್ಗಳಲ್ಲಿ ಪೂರ್ತಿ ಮಾಡ್ತಾರೆ. ಅದೇ 2001ರಲ್ಲಿ ಮತ್ತೊಂದು ಚಾಂಪಿಯನ್ಶಿಪ್ನಲ್ಲಿ 400 ಮೀಟರ್ ಓಟವನ್ನ 48 ಸೆಕೆಂಡ್ಗಳಲ್ಲಿ ಪೂರ್ತಿ ಮಾಡಿ ಸಿಲ್ವರ್ ಮೆಡಲ್ ಅನ್ನ ಗೆಲ್ತಾರೆ. ಅದೇ ವರ್ಷದಲ್ಲಿ ವರ್ಲ್ಡ್ ಯೂತ್ ಚಾಂಪಿಯನ್ಶಿಪ್ನಲ್ಲಿ 200 ಮೀಟರ್ ಓಟವನ್ನ 21.73 ಸೆಕೆಂಡ್ಗಳಲ್ಲಿ ಪೂರ್ತಿ ಮಾಡಿ ದಾಖಲೆ ಮಾಡ್ತಾರೆ. ಇಲ್ಲಿ ವಿಚಿತ್ರ ಏನು ಅಂದ್ರೆ, ಈ ಚಾಂಪಿಯನ್ಶಿಪ್ ಬಗ್ಗೆ ಅವರಿಗೆ ಹೆಚ್ಚು ಆಸಕ್ತಿ ಇರಲಿಲ್ಲ. ಇದರಿಂದ ಫೈನಲ್ ಟ್ರಯಲ್ ಸಮಯದಲ್ಲಿ ಅವರು ಒಂದು ವ್ಯಾನ್ನಲ್ಲಿ ಬಚ್ಚಿಟ್ಟುಕೊಳ್ಳುತ್ತಾರೆ. ಈ ಕೆಲಸ ಮಾಡುವುದರಿಂದ ಅವರನ್ನ ಪೊಲೀಸರು ಅರೆಸ್ಟ್ ಕೂಡ ಮಾಡ್ತಾರೆ. ಆನಂತರ ಸಮಸ್ಯೆ ಬಗೆಹರಿದು ಮತ್ತೆ ಚಾಂಪಿಯನ್ಶಿಪ್ನಲ್ಲಿ ಇವರು 200 ಮೀಟರ್ ಓಟವನ್ನ ಕೇವಲ 20 ಸೆಕೆಂಡ್ಗಳಲ್ಲಿ ಪೂರ್ತಿ ಮಾಡ್ತಾರೆ. ಅದೇ ರೀತಿ 400 ಮೀಟರ್ ಓಟವನ್ನ 47.33 ಸೆಕೆಂಡ್ಗಳಲ್ಲಿ ಪೂರ್ತಿ ಮಾಡ್ತಾರೆ. ಆ ಸಮಯದಲ್ಲಿ ಇದ್ದ ಪ್ರಧಾನಮಂತ್ರಿ PJ ಪೀಟರ್ಸನ್ ಉಸೇನ್ ಬೋಲ್ಟ್ ಟ್ಯಾಲೆಂಟ್ ಅನ್ನ ಗುರುತಿಸಿ ಕಿಂಗ್ಸ್ಟನ್ಗೆ ಬರಬೇಕು ಅಂತ ಹೇಳ್ತಾರೆ. ಅಲ್ಲಿ ಜಮೈಕಾ ಅಥ್ಲೆಟಿಕ್ ಅಸೋಸಿಯೇಷನ್ನಲ್ಲಿ ಟ್ರೈನಿಂಗ್ ತಗೊಳ್ತಾರೆ. 15 ವರ್ಷ ವಯಸ್ಸಿನಲ್ಲಿ ಇವರು 6.5 ಅಡಿ ಉದ್ದ ಇರ್ತಾರೆ. 2002ರಲ್ಲಿ ನಡೆದ ಜೂನಿಯರ್ ಚಾಂಪಿಯನ್ಶಿಪ್ನಲ್ಲಿ ಗೆದ್ದು ಪ್ರಪಂಚದಲ್ಲೇ ಯಂಗೆಸ್ಟ್ ಗೋಲ್ಡ್ ಮೆಡಲಿಸ್ಟ್ ಆಗ್ತಾರೆ. ಈ ರೀತಿ ಆ ದೇಶದ ಜನರಿಗೆ ಉಸೇನ್ ಬೋಲ್ಟ್ ಮೇಲೆ ತುಂಬಾ ನಂಬಿಕೆ ಬರುತ್ತೆ. ಆದರೆ ಇವರು ಬಲಗಾಲಿನ ಶೂ ಅನ್ನ ಎಡಗಾಲಿನ ಶೂ ಅನ್ನ ಬಲಗಾಲಿಗೆ ಹಾಕಿಕೊಳ್ಳುತ್ತಾರೆ. ಆದರೆ ಆ ದಿನ 400 ಮೀಟರ್ ಓಟವನ್ನ 39.15 ಸೆಕೆಂಡ್ನಲ್ಲಿ ಪೂರ್ತಿ ಮಾಡಿ ಸಿಲ್ವರ್ ಮೆಡಲ್ ಅನ್ನ ಗೆಲ್ತಾರೆ. ಇದರ ನಂತರ ಇವರು ತುಂಬಾ ಮೆಡಲ್ಸ್ ಅನ್ನ ಗೆಲ್ತಾರೆ. ಈ ರೀತಿ ನಿಧಾನವಾಗಿ ಉಸೇನ್ ಬೋಲ್ಟ್ ಪಾಪ್ಯುಲಾರಿಟಿ ಜಾಸ್ತಿ ಆಗುತ್ತೆ. ಆದರೆ ಇಂತಹ ಸಮಯದಲ್ಲಿ ಪ್ರತಿಯೊಬ್ಬರೂ ತುಂಬಾ ಕೇರ್ಫುಲ್ ಆಗಿ ಇರಬೇಕು. ಏಕೆ ಅಂದ್ರೆ ಒಬ್ಬ ಮನುಷ್ಯನಿಗೆ ಪಾಪ್ಯುಲಾರಿಟಿ ಜಾಸ್ತಿ ಆದ್ರೆ ಆ ವ್ಯಕ್ತಿ ಒಳ್ಳೆಯವನಾಗಿದ್ರು ಸರಿ, ಕೆಟ್ಟ ಆಲೋಚನೆಗಳು ಬರುತ್ತೆ. ಉಸೇನ್ ಬೋಲ್ಟ್ಗೂ ಕೂಡ ಈ ರೀತಿನೇ ನಡೆಯುತ್ತೆ. ಈ ರೀತಿ ಬೆಳೆಯುತ್ತಿರುವ ಪಾಪ್ಯುಲಾರಿಟಿಯಿಂದ ಇವರ ನೋಟ ಆಟದಿಂದ ಪಾರ್ಟಿಗಳ ಮೇಲೆ ಬೀಳುತ್ತೆ, ಹುಡುಗಿರ ಮೇಲೆ ಹೋಗುತ್ತೆ. ಇದರಿಂದ ಓಟದ ಪ್ರಾಕ್ಟೀಸ್ ಮಾಡಬೇಕು ಅನ್ನೋ ವಿಷಯವನ್ನೇ ಮರೆತು ಹೋಗ್ತಾರೆ. ವರ್ಲ್ಡ್ ಚಾಂಪಿಯನ್ಶಿಪ್ಗಿಂತ ಮುಂಚೆ ಇವರು ಕಂಜಂಕ್ಟಿವಿಟೀಸ್ ಅಂದ್ರೆ ಪಿಂಕ್ ಐಗೆ ಗುರಿ ಆಗ್ತಾರೆ. ಇದರಿಂದ ಅವರ ಟ್ರೈನಿಂಗ್ ಶೆಡ್ಯೂಲ್ ಬದಲಾಗಿ ಫೈನಲ್ನಲ್ಲಿ ಪಾರ್ಟಿಸಿಪೇಟ್ ಮಾಡಲು ಸಾಧ್ಯವಾಗಲಿಲ್ಲ. ಇದು ಉಸೇನ್ ಬೋಲ್ಟ್ಗೆ ಬಿದ್ದ ಅತಿ ದೊಡ್ಡ ಪೆಟ್ಟು. ಆದರೆ ಈ ಪೆಟ್ಟು ಉಸೇನ್ ಬೋಲ್ಟ್ಗೆ ವ್ಯಾಕ್ಸಿನ್ ರೀತಿ ಕೆಲಸ ಮಾಡುತ್ತೆ. ಅದು ಎಂತಹ ವ್ಯಾಕ್ಸಿನ್ ಅಂದ್ರೆ ಮತ್ತೆ ಇದು ಉಸೇನ್ ಬೋಲ್ಟ್ ಅನ್ನ ಟ್ರ್ಯಾಕ್ ಮೇಲೆ ತರುತ್ತೆ. ಇದರ ನಂತರ ಇವರು ತನ್ನ ಕೆರಿಯರ್ ಮೇಲೆ ಫೋಕಸ್ ಮಾಡ್ತಾರೆ. ಇವರು ಜಮೈಕಾದಿಂದ ಒಲಿಂಪಿಕ್ ಟೀಮ್ಗೆ ಸೆಲೆಕ್ಟ್ ಆಗ್ತಾರೆ. ವರ್ಲ್ಡ್ ಚಾಂಪಿಯನ್ಶಿಪ್ನಲ್ಲಿ ಆಡುವ ಅವಕಾಶವನ್ನು ಕಳೆದುಕೊಂಡರೂ ಒಲಿಂಪಿಕ್ನಲ್ಲಿ ಆಡುವ ಅವಕಾಶವನ್ನು ಪಡೆದುಕೊಳ್ಳುತ್ತಾರೆ. ಈ ರೀತಿ 2008, 2012, 2016ನೇ ವರ್ಷಗಳಲ್ಲಿ ನಡೆದ ಒಲಿಂಪಿಕ್ಸ್ನಲ್ಲಿ 100 ಮೀಟರ್, 200 ಮೀಟರ್, 400 ಮೀಟರ್ ಓಟದಲ್ಲಿ ಗೋಲ್ಡ್ ಮೆಡಲ್ ಅನ್ನ ಗೆಲ್ತಾರೆ. ಈ ರೀತಿ 9 ಬಾರಿ ಗೋಲ್ಡ್ ಮೆಡಲ್ ಅನ್ನ ಗೆಲ್ತಾರೆ. 11 ಬಾರಿ ವರ್ಲ್ಡ್ ಚಾಂಪಿಯನ್ಶಿಪ್ ಅನ್ನು ಕೂಡ ಗೆಲ್ತಾರೆ. 2009ರಿಂದ 2015ರವರೆಗೆ ನಡೆದ ವರ್ಲ್ಡ್ ಚಾಂಪಿಯನ್ಶಿಪ್ನಲ್ಲಿ ಎಲ್ಲ ಗೋಲ್ಡ್ ಮೆಡಲ್ ಅನ್ನ ಗೆಲ್ತಾರೆ. ಈ ರೀತಿ ಇವರು ವರ್ಲ್ಡ್ ಚಾಂಪಿಯನ್ಗೆ ಸಂಬಂಧಪಟ್ಟ ಸಕ್ಸಸ್ಫುಲ್ ಅಥ್ಲೆಟ್ ಆಗ್ತಾರೆ. ಇವರ ವೇಗವಂತವಾದ ಓಟಕ್ಕೆ ಇವರ ಫ್ಯಾನ್ಸ್ ಮತ್ತು ಮೀಡಿಯಾ ಇವರಿಗೆ ದ ಲೈಟ್ನಿಂಗ್ ಬೋಲ್ಟ್ ಅನ್ನೋ ಬಿರುದನ್ನು ಕೊಡ್ತಾರೆ. ಇವರ ವೇಗವಂತವಾದ ಓಟವನ್ನು ನೋಡಿ IAAF ವರ್ಲ್ಡ್ ಅಥ್ಲೆಟಿಕ್ ಆಫ್ ದ ಇಯರ್ ಅವಾರ್ಡ್, ಟ್ರ್ಯಾಕ್ ಅಂಡ್ ಫೀಲ್ಡ್ ಅಥ್ಲೆಟಿಕ್ ಆಫ್ ದ ಇಯರ್, BBC ಓವರ್ಸೀಸ್ ಪರ್ಸನಾಲಿಟಿ ಆಫ್ ದ ಇಯರ್, ವರ್ಲ್ಡ್ ಸ್ಪೋರ್ಟ್ಸ್ ಮ್ಯಾನ್ ಆಫ್ ದ ಇಯರ್ ಇಂತಹ ತುಂಬಾ ಅವಾರ್ಡ್ಗಳು ಸಿಗುತ್ತೆ. ಈ ರೀತಿ 2017ರ ವರ್ಲ್ಡ್ ಚಾಂಪಿಯನ್ಶಿಪ್ನ ನಂತರ ಉಸೇನ್ ಬೋಲ್ಟ್ ಸ್ಪೋರ್ಟ್ಸ್ ಕೆರಿಯರ್ನಿಂದ ರಿಟೈರ್ ಆಗ್ತಾರೆ. ಇದು ಚಿರುತೆಯ ವೇಗದಲ್ಲಿ ಓಡುವ ಉಸೇನ್ ಬೋಲ್ಟ್ನ ಕತೆ. ಯಾವುದಾದರೂ ಒಂದು ವಿಷಯದಲ್ಲಿ ಸಕ್ಸಸ್ ಆಗಬೇಕು ಅಂದ್ರೆ ಆತ್ಮವಿಶ್ವಾಸ ಇರಬೇಕು, ಅದರ ಜೊತೆ ಅವಕಾಶ ಕೂಡ ಸಿಗಬೇಕು, ಅದರ ಜೊತೆ ಸ್ವಲ್ಪ ಅದೃಷ್ಟ ಕೂಡ ಇರಬೇಕು. ಇವೆಲ್ಲವೂ ಉಸೇನ್ ಬೋಲ್ಟ್ಗೆ ಒಲಿಯುತ್ತೆ. ಆದ್ದರಿಂದಲೇ ಅವರು ಪ್ರಪಂಚದಲ್ಲೇ ಸಕ್ಸಸ್ಫುಲ್ ರನ್ನರ್ ಆಗ್ತಾರೆ. ಇದು ಫ್ರೆಂಡ್ಸ್ ಉಸೇನ್ ಬೋಲ್ಟ್ಗೆ ಸಂಬಂಧಪಟ್ಟ ಒಂದು ಕತೆ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಜೈ ಹಿಂದ್.